ವ್ಯಕ್ತಿತ್ವ ಅನ್ನೋದೊಂದು ಮಾತು ಬಂದಿದ್ದಕ್ಕೆ ಕೇಳ್ತಾ ಇದ್ದೀನಿ ಸರ್. ನೀವು ಒಂದು ಕಡೆ ಹೇಳ್ತೀರಿ ಅದೇ ಸೇವ್ ಮಾಡೋ ವಿಚಾರದಲ್ಲಿ ತ್ರಿವಿಕ್ರಮ್ಗಿಂತ ವ್ಯಕ್ತಿತ್ವದಲ್ಲಿ ಹನುಮಂತು ಒಂದು ಕೈ ಜಾಸ್ತಿ ಇದ್ದಾರೆ ಅಂತ. ಆ ವಿಚಾರಕ್ಕೆ ದೊಡ್ಡ ಗಲಾಟೆ ಆಗ್ಬಿಡುತ್ತೆ. ತ್ರಿವಿಕ್ರಮ್ ನಿಮಗೆ ಏಕವಚನದಲ್ಲಿ ಮಾತಾಡ್ಬಿಡ್ತಾರೆ. ಆಗೇನು ಸರ್ ತುಂಬ ಹರ್ಟ್ ಆಯ್ತಾ ನಿಮಗೆ? ಆಮೇಲೆ ಬಂದು ಸಾರಿ ಕೇಳಿದ್ರು ಅವರು. ಬಟ್ ಸ್ಟಿಲ್ ಅಂದರೆ ಇವಾಗ ಏನಾಗುತ್ತೆ, ಯಾರೋ ಒಬ್ರು ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಿದ್ದಾರೆ, ಆಲ್ ಆಫ್ ಅ ಸಡನ್ ಅವ್ರದ್ದು ಟೋನ್ ಚೇಂಜ್ ಆಯಿತು, ನಮ್ಮ ಜೊತೆ ಮಾತಾಡೋ ರೀತಿನೇ ಚೇಂಜ್ ಆಯಿತು ಅಂದರೆ ಯಾರಿಗಾರು ಹರ್ಟ್ ಆಗುತ್ತೆ. ಸೊ ನಿಮಗೆ ಆ ಸಿಚುವೇಶನ್ ಹೇಗಿತ್ತು? ಅದೇ ಫಾರ್ ಎಕ್ಸಾಂಪಲ್ ಇವಾಗ ಅವ್ರ ತಂದೆ ಹೆಸರು ಮಂಜುನಾಥ್ ಅಂತ. ಅವನ ಬಾಯಲ್ಲೇ ಕೇಳಿರ್ತೀನಿ, ಅಣ್ಣ ನಾನು ಗೇಮಲ್ಲಿ ನಾವು ಎಷ್ಟೇ ಗಲಾಟೆ ಮಾಡ್ತೀವಿ, ಪೋಸ್ಟರ್ ಟಾಸ್ಕಲ್ಲಿ ಅವ್ನಿಗೆ ಶೂ ಆಯಿತು, ಅವ್ನಿಗೆ ಏನಾದರೂ ಆಯಿತು, ನಾವು ಹೆಲ್ಪ್ ಮಾಡ್ತೀವಿ ಫಿಸಿಕಲಿ, ಅವ್ನು ನನಗೇನಾದರೂ ಬಾಡಿ ಇದಾಯಿತೋ ಬರ್ತಾನೆ ಇದು ಮಾಡ್ತಾನೆ ಅವೆಲ್ಲ. ನನ್ನ ತಂದೆ ಹೆಸರು ಮಂಜುನಾಥ್ ಅಂತಣ್ಣ, ನಿಮ್ಮನ್ನು ಆ ಇದರಲ್ಲಿ ಅಣ್ಣ ಅಂತ ಆ ಸ್ಥಾನದಲ್ಲಿ ನೋಡ್ತೀನಿ. ಹಂಗೆ ಹಿಂಗೆ ಅಂದರೆ ನಿನ್ನ ಗೇಮ್ಗೋಸ್ಕರನ ಅಲ್ಲಿ ಮಾತಾಡಿದ್ದು ನಿಜನಾ, ಯಾವ್ದು ನಿಜ ಯಾವ್ದು ಸುಳ್ಳು, ಅದು ಅರ್ಟ್ ಆಗ್ತಾ ಹೋಗುತ್ತೆ. ನಾವು ಮೋಕ್ಷಿತ್ ಅವರು ನನ್ನ ತಮ್ಮ ಹೆಸರು ಮಂಜುನಾಥ್, ನಮ್ಮ ಅಣ್ಣ ಹೆಸರು ಮಂಜು, ನಂಗೆ ಅದು ತುಂಬ ಕನೆಕ್ಟ್ ಆಗ್ತೀರಾ ನೀವು ಅಂದಾಗ ನೀವು ಹಂಗೆ ಕೊಡ್ತೀರ, ನೀವು ಅಣ್ಣನೇ ಅಂತ ಹೇಳ್ತೀರ. ಭವ್ಯ ಒಂದೊಂದ್ಸಲ ಮಂಜು ಅವರೇ ಅಂತಾಳೆ, ಗುರು ಅಂತಾರೆ. ಅವಾಗ ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು? ಇಲ್ಲ ಒಂದು ಮಾತು, ನೀನು ಭವ್ಯ ಅಂತ ಹೇಳ್ತೀರಾ, ವಿಕ್ಕಿ ಅಂತ ಹೇಳ್ತೀನಿ, ಮನೆ ಅಂತ ಹೇಳ್ತೀನಿ, ಈ ಮಾತುಗಳಲ್ಲಿ ಹೋಗೋ ಅಂತಾನೆ, ಆಮೇಲೆ ಅಂತೀನಿ ಹೋಗಲ್ಲೇ ಅಂತಾನೆ, ಥ್ಯಾಂಕ್ ಯು ಅಂದ್ಕೊಂಡು ಹೋಗ್ತೀನಿ. ಆಮೇಲೆ ಬಂದು ಅವನು ರಿಯಲೈಸ್ ಆಗುತ್ತೆ, ಅವ್ನು ಸಾರಿ ಕೇಳ್ತಾನೆ. ಅದೇನು ಇದಲ್ಲ, ಬಟ್ ನನಗೆ ಅಷ್ಟೊಂದೇನು ಅನಿಸಿಲ್ಲ. ಬಟ್ ನನಗೆ ಆ ಟೈಮ್ಗೆ ಇನ್ನೊಂದು ಸಲ ಕೇಳ್ದೆ ಹೋಗೋ ಅವ್ನು ಹೋಗಲ್ಲೇ ಅಂತನಲ್ಲ, ಅದು ಸಿಕ್ಕಾಪಟ್ಟೆ ಹರ್ಟ್ ಆಯ್ತು. ಮಾತಿನ ಬರದಲ್ಲಿ ಬರೋದು ಉಂಟು, ಅದು ಸುಮಾರಷ್ಟು ನಾನು ಮಾತಾಡಿದ್ದೀನಿ, ಕೆಲವೊಂದು ರಜತು ಮಾತಾಡಿದ್ದಾನೆ, ಅದೆಲ್ಲ ಬರೋದು ಉಂಟು. ಬಟ್ ಕೇಳ್ದೆ ಹೋಗು ಅದನ್ನು ಮತ್ತೆ ರಿಪೀಟ್ ಮಾಡ್ತಾನಲ್ಲ, ಅಂದರೆ ಅಣ್ಣ ಅಂದ್ಕೊಂಬಂದವನು ಆ ಟೈಮಲ್ಲಿ ಮಾಡಿದವಾಗ ಅದು ಒಂದು ಸ್ವಲ್ಪ ಎಲ್ಲೋ ಅರ್ಥ ಆಯಿತು. ಅದು ಅರ್ಥ ಆಯಿತು. ಅದೇ ವ್ಯಕ್ತಿತ್ವದಲ್ಲಿ ಹೌದು, ನಾನು ಬರೀ ತ್ರಿವಿಕ್ರಮ್ ಟಾಸ್ಕಲ್ಲಿ ಅಂತ ನೋಡ್ತಿದ್ದು, ಬೇರೆದ್ರಲ್ಲಿ ನೋಡಿ. ಇವನು ಆಡ್ತಾನೆ ವ್ಯಕ್ತಿತ್ವದಲ್ಲಿ, ಇವನು ಯಾವುದೋ ಒಂದು ಕಾಂಟ್ರವರ್ಸಿ ಬಂದಿಲ್ಲ. ಅದೇ ತ್ರಿವಿಕ್ರಮ್ ಒಂದು ಹೆಣ್ಮಕ್ಳ ಬಗ್ಗೆ ಮಾತಾಡಿರೋದು ಬಂದಿರುತ್ತೆ, ಕೆಟ್ಟದಾಗೇನೋ ಪದಗಳು ಬಳಸಿರೋದು ಬಂದಿರುತ್ತೆ, ಆಮೇಲೆ ಕೆಲವೊಂದು ವಿಚಾರಗಳಿಗೆಲ್ಲ ಇನ್ವಾಲ್ವ್ ಆಗಿರೋದು ಬಂದಿರುತ್ತೆ ತ್ರಿವಿಕ್ರಮ್ದು. ಆಮೇಲೆ ವಿಕ್ಕಿದು ಅದೇ ಕೆಲವೊಂದು ಗೇಮು, ಇನ್ನೊಂದು ಮತ್ತೊಂದು ಕೆಲವೊಂದು ಟಾಸ್ಕ್ಗಳು ಗೆದ್ದಿದ್ದಾನೆ, ಒಳ್ಳೆ ಪರ್ಫಾರ್ಮೆನ್ಸ್. ಎಲ್ಲರದು ಅಷ್ಟೇ, ಎಲ್ಲ 100% ಎಲ್ಲ ಟಾಸ್ಕ್ಗಳು ಯಾರೂ ಗೆದ್ದಿಲ್ಲ. 60-40 70-30 ಈ ಥರನೇ ಆಡ್ಕೊಂಬಂದಿರೋದು. ಅವೆಲ್ಲ ನೋಡಿಕೊಂಡ್ರೆ ಹನುಮಂತದ್ದು ಒಂದು ಯಾವುದು ಕಾಂಟ್ರವರ್ಸಿ ಇಲ್ಲ, ಒಂದು ಯಾವುದು ಇದ್ದಿರಲಿಲ್ಲ. ವ್ಯಕ್ತಿತ್ವದ ಆಟ ಅಂತ ಅಂದಾಗ ಟಾಸ್ಕಲ್ಲೂ ಅವ್ನು ಪರ್ಫಾರ್ಮ್ ಮಾಡಿದ್ದಾನೆ, ಮನೇಲಿ ಎಂಟರ್ಟೈನ್ಮೆಂಟು ಕೊಟ್ಟಿದ್ದಾನೆ. ಇವೆಲ್ಲವೂ ರೀಸನ್ ಕೊಡಬೇಕಾದ್ರೆ ಇವೆಲ್ಲವೂ ನನಗೆ ಇಷ್ಟ ಆಯಿತು. ಅದಕ್ಕೆ ಅವರಿಬ್ಬರು ಕಂಪೇರ್ ಮಾಡ್ಕೊಂಡಾಗ ನನಗನ್ನಿಸ್ತು, ಅದೇ ಧನರಾಜ್ ಇರಬೇಕಾದ್ರೆ ತ್ರಿವಿಕ್ರಮ್ ಬೆಸ್ಟ್ ಅನಿಸ್ತು. ಅದೇ ತ್ರಿವಿಕ್ರಮ್ ಬಿಟ್ಟು ಇನ್ನು ಯಾರೇ ಧನರಾಜ್ ಜಾಗದಲ್ಲಿ ಇದ್ದಿದ್ರೂ, ಇಲ್ಲಿ ಯಾರೇ ಇದ್ದಿದ್ರೂ, ಹನುಮಂತು ಇದ್ದಿದ್ರೂ ನಾನು ಬೇರೆಯವ್ರನ್ನ ಇಡ್ತಿದ್ದೆ ಅಂತಂದೆ. ಬಟ್ ಧನರಾಜ್ ಆ ಟೈಮಲ್ಲಿ ಅವ್ನು ತೊಗೊಂಡಿದ್ದ ಡಿಸಿಷನ್ ಇತ್ತಲ್ಲ, ಅವನೇ ಆಚೆ ಬಂದಲ್ಲ. ಅಂದರೆ ಮಂಜು ಅಲ್ಲಿದ್ದಾಗ, ಮಂಜು ತ್ರಿವಿಕ್ರಮ್ ಇದ್ದವಾಗ, ನೀನಿದ್ದವಾಗ ಫಸ್ಟ್ ರೌಂಡಲ್ಲಿ ಬಂದಿಲ್ಲ. ಥರ್ಡ್ ರೌಂಡಲ್ಲಿ ಅದೇ ಮಂಜು ತ್ರಿವಿಕ್ರಮ್ ನಾವು ಮೂವರೇ ಇದ್ದಾಗ ಸರಿ ಅಂದ್ಬಿಟ್ಟು ಅವನೇ ಆಚೆ ಬಂದುಬಿಡ್ತಾನೆ. ಅದಕ್ಕೆ ಅವ್ನ ರೀಸನ್ಗಳು ಕೊಟ್ಟಿದ್ದೆಲ್ಲ ಇಷ್ಟ ಆಗಿಲ್ಲ 15th ವೀಕಲ್ಲಿ ಅಂತ ಅವನನ್ನು ಇದು ಮಾಡಿದ್ದು.